ನಾವು ಕೋಟ್ಯಾಧೀಶರು, ಮತ್ತೆ ನೀವು ಯಾರೋ ಶೂ ಪಾಲಿಶ್ ಮಾಡೋನ್ ಜೊತೆ ನನ್ನ ಮಗಳ ಸಂಬಂಧ ನಿಶ್ಚಯ ಮಾಡ್ಕೊಂಡ್ ಬಂದಿದ್ದೀರಾ. ನಾನ್ ಏನ್ ಮಾಡ್ತಿದ್ದೀನೋ ಅದನ್ನ ಚೆನ್ನಾಗಿ ಯೋಚನೆ ಮಾಡ್ತಿದ್ದೀನಿ. ನಮ್ರತಾಳ ಮದ್ವೆ ಆ ಶೂ ಪಾಲಿಶ್ ಮಾಡೋ ತ್ರಿಶೂಲ್ ಜೊತೆನೆ ನಡೆಯುತ್ತೆ. ಇದರಿಂದ ನಮ್ರತಾಳ ಜೀವನ ಒಂದೇ ಒಂದು ರಾತ್ರಿಯಲ್ಲಿ ಚೇಂಜ್ ಆಗುತ್ತೆ. ಅದು ಚೇಂಜ್ ಆಗಲ್ಲ, ಹಾಳಾಗತ್ತೆ, ಸರ್ವನಾಶ ಆಗತ್ತೆ. ಮಾವ, ನಿಮಗ್ ಯಾಕೆ ಅರ್ಥ ಆಗ್ತಾ ಇಲ್ಲ? ಸರಿ, ನೀವು ನನ್ನ ಮಾತು ಕೇಳಿದ್ರೆ ನಾನು ಅತ್ತೆಗೆ ಹೇಳ್ತೀನಿ. ಅತ್ತೆ ನೋಡಿ ಮಾವ ಏನ್ ಹೇಳ್ತಾ ಇದಾರೆ ಅಂತ. ಅವ್ರಿಗೆ ನೀವೇ ಅರ್ಥ ಮಾಡಿಸಿ. ಅವ್ರ ಮದ್ವೆ ಆಗ್ಲೇಬೇಕು. ನಾನು ಹೋಗಿ ದೊಡ್ಡ ಶಾಸ್ತ್ರಿಗಳೊಂದಿಗೆ ಜಾತಕ ಕೇಳ್ಕೊಂಡ್ ಬಂದಿದ್ದೀನಿ. ಆ ಹುಡುಗ ನಮ್ರತಾಳ ಜೀವನಕ್ಕೆ ಬರೋದು ದೈವ ಇಚ್ಛೆ. ಅದನ್ನ ಆ ದೇವ್ರೇ ನಿಶ್ಚಯಿಸಿದ್ದಾನೆ. ಅತ್ತೆ, ನೀವ್ ಏನ್ ಹೇಳ್ತಾ ಇದ್ದೀರಾ? ಜಾತಕ ಒಂದಾದ್ರೆ ಸಾಕಾ? ಅದನ್ನ ನಾವು ಒಪ್ಕೊಳ್ಬೇಕಾ? ಸರಿ, ನೀವ್ಯಾರು ನನಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ನನ್ನ ಮಗಳ ಜೀವನ ಹಾಳಾಗೋಕೆ ನಾನಂತೂ ಬಿಡಲ್ಲ. ನೋಡ್ತಾ ಇರಿ, ನನ್ನ ಮದ್ವೆ ಅವನ ಜೊತೆ ನೀವು ಮಾಡಿಸಿದ್ರೆ ನಾನು ನನ್ನ ಜೀವ ಬಿಡ್ತೇನೆ ಅಷ್ಟೇ. ನಾನು ಈ ಮದ್ವೆ ಆಗಲ್ಲ ಅಷ್ಟೇ. ನಮ್ರತಾ, ಪ್ಲೀಸ್ ನಿಲ್ಸು, ಪ್ಲೀಸ್. ಆ ಚಾಕುನ ಬಿಸಾಕು ದಯವಿಟ್ಟು. ಇಲ್ಲಮ್ಮ, ನನ್ನ ಜೀವನನೇ ಹಾಳಾಗ್ತದೆ. ಆ ತ್ರಿಶೂಲನ ನೀವು ನೋಡಿದಿರಾ? ಬಡವ, ಸ್ವಲ್ಪ ಸಹ ವಿದ್ಯಾಭ್ಯಾಸ ಇಲ್ಲ. ಅವ್ನು ಹಾಕೋ ಬಟ್ಟೆ ಎಷ್ಟು ಚೀಪು. ಯಾವನ್ ಕರೆ ಹೋಗ್ತಾನೋ ಗೊತ್ತಿಲ್ಲ. ಅಂಥವ್ನನ್ನ ನನ್ ಜೊತೆ ಮದ್ವೆ ಮಾಡ್ತೀರಾ? ಇಲ್ಲ ನಮ್ರತಾ, ನೀನ್ ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ಮದ್ವೆ ನಂತರ ತ್ರಿಶೂಲ್ ನಮ್ ಜೊತೆ ಇಲ್ಲಿರ್ತಾನೆ. ನಿನ್ ಲೈಫಲ್ಲಿ ಏನೂ ಚೇಂಜ್ ಆಗಲ್ಲ. ಇಲ್ಲ, ನೀವ್ ಏನೇ ಹೇಳಿದ್ರು ನಾನು ಅವನನ್ನ ಮದ್ವೆ ಆಗಲ್ಲ. ಮತ್ತೆ ತಾತ ಏನಾದ್ರು ನನಗೆ ಫೋರ್ಸ್ ಮಾಡಿದ್ರೆ ನನ್ ಜೀವವನ್ನೇ ಬಿಡ್ತೇನೆ ಅಷ್ಟೇ. ಸ್ಟಾಪ್ ಇಟ್. ಒಂದ್ ನಿಮಿಷ, ನಾನು ಅವರಿಗೆ ಅರ್ಥ ಮಾಡಿಸ್ತೀನಿ. ಮಾವ, ನೀವ್ ಈ ರೀತಿ ಯಾಕೆ ಮಾಡ್ತಾ ಇದ್ದೀರಾ? ನಿಮ್ಮ ಮೊಮ್ಮಗಳು ಜೀವ ತೆಗಿಬೇಕು ಅಂತನಾ? ಇವತ್ತೇ ಈಗ್ಲೇ ಈ ಮದುವೆನ ಕ್ಯಾನ್ಸಲ್ ಮಾಡಿ. ಇಲ್ಲ ಅಂದ್ರೆ ನಾನು ನಿಮ್ ವಿರುದ್ಧ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಸರಿ ಆಯ್ತು, ನಾನು ಒಂದ್ ಕೇಸ್ ಫೈಲ್ ಮಾಡ್ತೀನಿ ನಿನ್ನ ವಿರುದ್ಧ. ನಮ್ರತಾಳ ಅಪ್ಪನ ಸಾವಿನ ಮೊದಲು ಬಯಲಾದ ಸತ್ಯ ನಿನಗೆ ನೆನಪಿದೆ ಅಲ್ವಾ? ಆ ಸತ್ಯ ಹೊರಬರಬಾರದು ಅಂದ್ರೆ ನೀನು ಈ ಮದುವೆಗೆ ಒಪ್ಪಲೇಬೇಕು, ಹಾಗೂ ನಿನ್ನ ಮಗಳನ್ನು ಸಹ ಒಪ್ಪಬೇಕು. ನಾರಾಯಣ ಶರ್ಮಾ ಅವರ ಒಂದು ಮಾತು ಅವರ ಬಾಯನ್ನ ಮುಚ್ಚಿಸಿತು. ಗಿರಿಜಾ ನಮ್ರತಾಳನ್ನ ತನ್ನ ರೂಮ್ಗೆ ಕರ್ಕೊಂಡು ಹೋದ್ಲು. ಈಗ ಈ ಮದುವೆಯನ್ನ ತಡೆಯಲು ಯಾರಿಗೂ ಸಾಧ್ಯವಿರಲಿಲ್ಲ. ಇಲ್ಲೇನ್ ನಡೀತಾ ಇದೆ? ಸರಿಯಾದ ಸಮಯ ಬಂದಾಗ ಗಿರಿಜಾಗೆ ಎಲ್ಲ ಹೇಳ್ತೀನಿ. ಮೊದಲು ಈ ಮದುವೆ ಆಗ್ಲಿ. ಗಿರಿಜಾ ಮತ್ತು ನಮ್ರತಾಗೂ ಬೇರೆ ದಾರಿ ಸಿಗ್ಲಿಲ್ಲ. ತ್ರಿಶೂಲ್ ನಮ್ರತಾಳನ್ನ ಮಾತನಾಡಲು ಪ್ರಯತ್ನಿಸಿದ್ರು, ಅದು ಸಾಧ್ಯವಾಗ್ಲಿಲ್ಲ. ಅವರು ಒಮ್ಮೆ ಸಹ ಮಾತಾಡಿರ್ಲಿಲ್ಲ. ಈ ವಿಷಯ ತ್ರಿಶೂಲ್ನ ಕಾಡ್ತಿತ್ತು. ನಾಳೆ ನಮ್ ಮದುವೆ, ಆದ್ರೆ ನಾವಿಬ್ರು ಸರಿಯಾಗಿ ಮಾತು ಕೂಡ ಆಡಿಲ್ಲ. ಒಂದು ಮೆಸೇಜ್ ರಿಪ್ಲೈ ಇಲ್ಲ, ಕಾಲ್ ರಿಸೀವ್ ಮಾಡ್ತಿಲ್ಲ. ನನ್ಗನ್ಸತ್ತೆ ನಮ್ರತಾಗೆ ಈ ಮದುವೆ ಇಷ್ಟನೇ ಇಲ್ಲ ಅಂತ. ಒಂದ್ಸರ್ತಿ ಮದುವೆ ಆಗ್ಲಿ, ಎಲ್ಲ ಸರಿ ಹೋಗುತ್ತೆ. ನೀವೇನು ಹೇಳ್ತಿದ್ದೀರಾ? ನೀವ್ ಹೇಳಿದ್ರಿ ನಮ್ರತಾ ಮದ್ವೆಗೆ ಒಪ್ಪಿದ್ದಾಳೆ ಅಂತ. ನಿಮ್ ಮಾತುಗಳನ್ನ ಕೇಳಿದ್ಮೇಲೆ ನನ್ಗನ್ನಿಸ್ತಿದೆ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ. ಅವಳಿಗೆ ಬಲವಂತವಾಗಿ ಮದ್ವೆ ಮಾಡಿಸ್ತಿದ್ದೀರಾ. ಒಪ್ಪಿಗಿಲ್ಲ ಅಂದ್ರೇನು? ಇದು ನನ್ನ ಮತ್ತು ನನ್ನ ಮೊಮ್ಮಗಳ ನಡುವಿನ ವಿಷಯ. ನೀನು ಮಧ್ಯದಲ್ಲಿ ಬರಬೇಡ. ನಾರಾಯಣ ಅವರೇ, ನಿಮ್ಮ ಕುಟುಂಬದವರು ನಿಮ್ಮ ಮುಂದೆ ಅಸಹಾಯಕರಾಗಿರ್ಬೋದು, ಆದ್ರೆ ನಾನು ಅಸಹಾಯಕನಲ್ಲ. ಓ, ಎಂತ ಆಟಿಟ್ಯೂಡ್. ಸರಿ, ಮದ್ವೆಗೆ ಬೇಡ ಅನ್ಬಿಡು. ಆದ್ರೆ ನೀನು ಶೂ ಪಾಲಿಶ್ ಮಾಡೋನಲ್ಲ. ನೀನ್ ಯಾರು ಅಂತ ನಾನು ಇಡೀ ಜಗತ್ಗೆ ಹೇಳ್ತೀನಿ. ಇದನ್ನ ನೆನ್ಪಿಟ್ಕೋ, ನೀನು ಬೇರೆಯವನು. ನಾರಾಯಣ್ ಶರ್ಮಾ ಎಂತಹ ಜಾಲವನ್ನ ಬೀಸಿದ್ದ ಅಂದ್ರೆ ಅದರಿಂದ ಯಾರು ತಪ್ಪಿಸಿಕೊಳ್ಳಲು ಆಗ್ತಿರ್ಲಿಲ್ಲ. ಮರುದಿನ ಬೆಳಗ್ಗೆ ಶರ್ಮಾ ಫ್ಯಾಮಿಲಿಯ ಏಕೈಕ ಮಗಳಾದ ನಮ್ರತಾಳ ಮದುವೆ ಶೂ ಪಾಲಿಶ್ ಮಾಡುವ ತ್ರಿಶೂಲ್ನ ಜೊತೆ ನಡೆಯಿತು. ದಯವಿಟ್ಟು ಈಗಲಾದ್ರೂ ಹೇಳಿ, ನಮ್ಮಿಬ್ರನ್ನ ಮದ್ವೆ ಯಾಕೆ ಮಾಡ್ತಿದ್ರಿ ಅಂತ. ನನ್ನ ಜೀವನನ ಹಾಳು ಮಾಡಿ ನೀವೇನ್ ಸಾಧನೆ ಮಾಡಿದಿರಿ ಹೇಳಿ? ಮಗಳೇ, ನಾನು ನಿನ್ನ ಮದ್ವೆ ಮಾಡಿದ್ ಯಾಕಂದ್ರೆ ತಾತ, ಏನಾಗ್ತದೆ? ತಾತ, ತಾತ, ಏನಾಗ್ತದೆ? ತಾತ,
ಏನಾಗ್ತಾ ಇದೆ? ತ್ರಿಶೂಲ್ ಏನಾದ್ರೂ ಮಾಡು. ತ್ರಿಶೂಲ್ ಏನಾದ್ರೂ ಮಾಡು. ಏನಾಗ್ತಾ ಇದೆ? ಎದ್ದೇಳಿ ತಾತ, ದಯವಿಟ್ಟು ಎದ್ದೇಳಿ. ಸಂಪೂರ್ಣ ಕಥೆ ಕೇಳಲು ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ.